ಎಷ್ಟೊಂದು ದಿನಗಳಲ್ಲ ವರ್ಷಗಳಾದ್ಮೇಲೆ ಒಂದು ಎಕ್ಸಾಮ್ ಸಿಕ್ಕಿತ್ತು. ಕೆಇಯಿಂದ ಇತ್ತೀಚೆಗೆ ನಡೆಸಿರುವಂಥ PC ಎಕ್ಸಾಮು. ಅದ್ರ ಬಗ್ಗೆ ಒಂದು ಇಶ್ಯೂ ನಡೀತಿದೆ ಈಗ. ಎಕ್ಸಾಮ್ ಆಗುತ್ತಾ ಇಲ್ವಾ ಅಂತ. ಮೇನ್ ರೀಸನ್ ಎಕ್ಸಾಮ್ಗೆ ಏನಕ್ಕೆ ಕೇಳ್ತಿದ್ದಾರೆ ಅಂತಂದ್ರೆ, ವಿಜಯಪುರದ ಟಿಕೋಟಿ ಇಶ್ಯೂ ನಿಮಗೆ ಗೊತ್ತೇ ಇದೆ. ಆ್ಯಂಡ್ OMR ಮತ್ತು ಕ್ವಶನ್ ಪೇಪರು ನಂಬರ್ ಅನ್ನೋದು ಮಿಸ್ ಮ್ಯಾಚ್ ಆಗ್ತಿದೆ, ಸೀರಿಯಲ್ ನಂಬರ್ ಅನ್ನೋ ರೀತಿ ಒಂದು ಇಶ್ಯೂ. ಆ್ಯಂಡ್ ಒಂದು ಟ್ರೈನ್ ಏನೋ ಡಿಲೇ ಆಯಿತು. ಸೊ ಸಮ್ ಕ್ಯಾಂಡಿಡೇಟ್ಸ್ ಎಕ್ಸಾಮಿನ್ ಮಿಸ್ ಆಗಿದ್ದಾರೆ, ರೀಚ್ ಆಗೋದಕ್ಕೆ ಟೈಮ್ ಆಗಿದೆ ಅಂತ ಇನ್ನೊಂದು ಇಶ್ಯೂ. ಆ್ಯಂಡ್ HK non-HK ಎರಡೂ ಒಂದೇ ದಿನ ಇದ್ದಿದ್ದರಿಂದ ಟ್ರಾವೆಲ್ ಟೈಮಿಂದ ರೀಚ್ ಆಗೋಕ್ಕಾಗಲಿಲ್ಲ ಎಕ್ಸಾಮ್ ಸೆಂಟರ್ಸ್ಗೆ ಅನ್ನೋ. ಸೊ ಹಲವಾರು ಸಮಸ್ಯೆಗಳಿಂದ ಎಕ್ಸಾಮ್ ಅಂತ ಕೇಳ್ತಿದ್ದಾರೆ. ಬಟ್ ಇದರಲ್ಲಿ ಕ್ಯಾಂಡಿಡೇಟ್ ಎಷ್ಟೇ ಡಿಸ್ಕಷನ್ ಮಾಡಿದ್ರು, ಪ್ರತಿಭಟನೆಗಳು, ಅದಕ್ಕೆಲ್ಲದಕ್ಕೂ ಸರ್ಕಾರ ಮಟ್ಟದಲ್ಲಿ ಅಥವಾ KEA ಮಟ್ಟದಿಂದ ಪ್ರತಿಕ್ರಿಯೆ ಸಿಕ್ಕಿದ್ರೆ ಮಾತ್ರನೇ ಅವು ವ್ಯಾಲಿಡ್ ಪಾಯಿಂಟ್ಸ್ ಆಗುತ್ತೆ. ನಾವು ಸುಮ್ಮನೆ ಈಗ ಮನೇಲಿ ಕುತ್ಕೊಂಡು ಅಥವಾ ಏನೋ ಒಂದು ಪ್ರೊಟೆಸ್ಟ್ಗೆ ಹೋಗೋ ನಮ್ಮ ಧ್ವನಿನ ಅಲ್ಲಿ ಕೊಟ್ಟಾಗ ಬಟ್ ಅದಕ್ಕೆ ಪ್ರತಿಕ್ರಿಯೆ ಸರ್ಕಾರದ ಮಟ್ಟದಿಂದನೇ ಬರಬೇಕಾಗುತ್ತೆ. ಇದು ಮೇನ್ ಥಿಂಗು. ಅದ್ರ ಮುಂದೆ ಏನು ಆಪ್ಷನ್ಸ್ ಇದೆ ಈಗ ಅಂದರೆ, ಸರ್ಕಾರ ಏನೇನು ಪರಿಗಣನೆಗೆ ತಗೊಳ್ಬೋದು ಅಂದರೆ, ನಿಜವಾಗ್ಲೂ ಸಮಸ್ಯೆ ಆಗಿದೆಯಾ ಅಥವಾ ಎಕ್ಸಾಮ್ ಪ್ರೋಸೆಸ್ ಮೇಲೆ, ಎಕ್ಸಾಮ್ ಫೇರ್ನೆಸ್ ಮೇಲೆ ಏನಾದರೂ ಪರಿಣಾಮ ಬೀರಿದೆಯಾ, ಅಂಡ್ ಎಷ್ಟು ಕ್ಯಾಂಡಿಡೇಟ್ಸ್ ಅದರಿಂದ ಎಫೆಕ್ಟ್ ಆಗಿದ್ದಾರೆ, ಅಂಡ್ ಎಷ್ಟು ಎಕ್ಸಾಮ್ ಸೆಂಟರ್ಸಲ್ಲಿ ಈ ಪ್ರಾಬ್ಲಮ್ಮು ಆಗಿದೆ, ಮತ್ತೆ OMR ಎವ್ಯಾಲ್ಯೂಯೇಷನ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಇದರಿಂದ ಅನ್ನೋ ರೀತಿ, ಅಂಡ್ ಎವಿಡೆನ್ಸಸ್ ಎಷ್ಟಿದೆ ಇದನ್ನ ಪೂರಕವಾಗಿ ನೋಡಲಿಕ್ಕೆ ಅಂಡ್ ಇವನ್ನ ಪ್ರೂವ್ ಮಾಡಲಿಕ್ಕೆ ಎವಿಡೆನ್ಸಸ್ ಎಷ್ಟಿದೆ, ಇಷ್ಟನ್ನು ಕೆಲವು ಸರಿ ಪರಿಗಣಿಸುತ್ತೆ. ಈಗಿರೋ ಬೆಳವಣಿಗೆಗಳ ಪ್ರಕಾರ ನೋಡೋದಾದ್ರೆ ಆಲ್ರೆಡಿ ಗ್ರೌಂಡ್ಸ್ನೆಲ್ಲ ತಗೊಂಡಿದ್ದಾರೆ, ಫಿಸಿಕಲ್ ಅನೌನ್ಸ್ ಮಾಡಲಿಕ್ಕೆ ಎಲ್ಲಾನು ಸಿದ್ಧತೆಗಳು ನಡೆಸ್ಕೊಂಡಿದ್ದಾರೆ, ಫಿಸಿಕಲ್ ಡೇಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇದು ನಿಮ್ಮ ವಿಡಿಯೋ ಇದು ರೀಚ್ ಆಗೋಕ್ಕೆ ಮುಂಚೆನೆ ಫಿಸಿಕಲ್ ಡೇಟ್ಸ್ ಅನೌನ್ಸ್ ಮಾಡಿರೋಂಥ ಡಾಕ್ಯುಮೆಂಟ್ಸ್ ನಿಮಗೆ ಸಿಗ್ಬೋದು ಅನ್ಸುತ್ತೆ. ಆ ಸರ್ಕಾರದ ಮಟ್ಟದಲ್ಲಿ ಅಥವಾ KEA ಮಟ್ಟದಲ್ಲಿ ಏನೇನು ತಯಾರಿ ಮಾಡ್ಕೋಬೇಕು ಎಲ್ಲನೂ ನಡೀತಾನೆ ಇದೆ. ಬಟ್ ಪ್ರೊಟೆಸ್ಟು ಆ್ಯಂಡ್ ಎಕ್ಸಾಮ್ ಕೂಗು ಕೂಡ ಜಾಸ್ತಿನೇ ಆಗ್ತಿದೆ. ಇದರಲ್ಲಿ 2 ಥಿಂಗ್ಸ್ ಬರುತ್ತೆ. ಒಂದು ಮಿಸ್ಲೀಡ್ ಮಾಡೋದು, ಇನ್ನೊಂದು ಕ್ಯಾಂಡಿಡೇಟ್ಸು ಮಿಸ್ಗೈಡ್ ಆಗೋದು. ಸೇಮ್ ಲಾಸ್ಟ್ 2024 KS ಎಕ್ಸಾಮ್ ಆದಾಗಲೂ ಎಕ್ಸಾಮ್ ಆದಾಗ ಆಗ್ಬೋದು, ಅಥವಾ ಎಕ್ಸಾಮಲ್ಲಿ ಮತ್ತೆ ಟ್ರಾನ್ಸ್ಲೇಷನ್ ಎರರ್ಸ್ ಇದೆ ಅಂತ ಹೇಳಿ ಮತ್ತೆ ಪ್ರೊಟೆಸ್ಟ್ ಮಾಡಿದ್ರು. ಬಟ್ ಎಕ್ಸಾಮ್ ಪ್ರೋಸೆಸ್ ನಡೀತು. ಇದು ಇವಾಗ ಯಾವ ಸ್ಟೇಜಲ್ಲಿ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಕೇಸು ಯಾವುದ್ರ ಮೇಲೆ ಸ್ಟ್ಯಾಂಡ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ, ಯಾವ ಬೇಸಿಸ್ ಮೇಲೆ ರನ್ ಆಗ್ತಿದೆ ಅಂತ ಹೇಳಿ. ಬಟ್ ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲನೂ ನಿಜ ಅಲ್ಲ. ಎಕ್ಸಾಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಬಟ್ ನನ್ನ ಪ್ರಕಾರ, ನನ್ನ ಅನಿಸಿಕೆ 99% ಸಾಧ್ಯತೆಗಳು ಕಡಿಮೆನೇ ಇದೆ ಎಕ್ಸಾಮ್ಗೆ. ಯಾರ್ದು ಆಲ್ರೆಡಿ ಎಕ್ಸಾಮಲ್ಲಿ 60 ಮಾರ್ಕ್ಸ್ ಎಬೋವ್ ಬಂದಿದೆ ಅವ್ರು ದಯವಿಟ್ಟು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಅಂದರೆ ಅದನ್ನು ಕೂಡ ಬೇಗನೆ ಅನೌನ್ಸ್ ಮಾಡ್ತಾರೆ. ಫಿಸಿಕಲ್ಗೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಕೂಡ ಅವರು ಟೈಮ್ ಕೊಡದೇ ಇರೋ ಕಾರಣ, ಯಾಕಂದರೆ ಪ್ರೋಸೆಸ್ಸು ಅಷ್ಟು ಬೇಗ ಮುಗಿಸ್ತಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ಸು ಕೆಲವು ಥಿಂಗ್ಸ್ನ ನೆನ್ಪಿಟ್ಕೋಬೇಕಾಗುತ್ತೆ. ಅಂದರೆ ಎಕ್ಸಾಮ್ಸ್ನ ಅಟೆಂಡ್ ಮಾಡೋರಿಗೆ ನಾನು ಒಂದು ಸಜೆಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಕ್ವಶನ್ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ, ಅದರಲ್ಲಿ 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಬೆಸ್ಟ್ ಆನ್ಸರ್ ಯಾವುದು, ಆ ಕ್ವಶನ್ ಡಿಮ್ಯಾಂಡ್ ಏನು ಅಂತಲೇ ನಾವು ಆನ್ಸರ್ ಮಾಡ್ತೀವಿ ಅಲ್ವಾ. ಹಂಗೇನೆ ಎವ್ರಿ ಸಿಚುಯೇಷನ್ ಎಕ್ಸಾಮ್ ಸೆಂಟರಿಗೆ ನಾವು ಹೋದಾಗ ಯಾವ ಸಿಚುಯೇಷನಲ್ಲಿ ಬೆಸ್ಟ್ ಆಪ್ಷನ್ ಏನು ನಮ್ಮ ಮುಂದೆ ಇರೋದನ್ನ ಅನ್ನೋದು ನಾವು ಚೂಸ್ ಮಾಡಬೇಕಾಗುತ್ತೆ. ಕೆಲವು ಸರಿ ಜೆನ್ಯೂನ್ ಇಶ್ಯೂಸ್ ಏನಾದರೂ ಆದರೆ, ನಿಜವಾಗ್ಲೂ ಅದು ನಿಮ್ಗೆ ಏನಾದ್ರು ಎಫೆಕ್ಟ್ ಇದ್ದರೆ ಎಕ್ಸಾಮ್ ಹಾಲಲ್ಲಿ ಅಥವಾ ಎಕ್ಸಾಮ್ ಸೆಂಟರಲ್ಲಿ, ಅದನ್ನು ಕರೆಕ್ಟ್ ವೇ ಅಲ್ಲಿ ಅದನ್ನು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ನಾವು. ಅಂದರೆ ನಾವು ಬಿಹೈಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ನಾವು ಹೋಗ್ಬಾರ್ದು, ಯಾವತ್ತೂ ಎಕ್ಸ್ಟ್ರೀಮ್ ಲೆವೆಲ್ ಡಿಸಿಷನ್ಸ್ಗೆ ನಾವು ಹೋಗ್ಬಾರ್ದು. ಆ ಸಿಚುಯೇಷನಲ್ಲಿ ಯಾವುದು ಬೆಸ್ಟ್ ಆಪ್ಷನ್ ನಮ್ಮ ಕಣ್ಣು ಮುಂದೆ ಕಾಣ್ತಿದೆ ಅನ್ನೋ ಡಿಸಿಷನ್ ತಗೊಳ್ಳೋದು ನಮ್ಮ ಮೇಲೆ ಇರುತ್ತೆ. ಈ ಎಕ್ಸಾಮ್ ಆಗೋ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಆ್ಯಂಡ್ ನೋಟಿಫಿಕೇಶನ್ಸ್ ಕೂಡ ಜಾಸ್ತಿ ಇದೆ. ಈಗ ನಿಮ್ಮ ಎಫರ್ಟ್ಸು ಮತ್ತು ಎನರ್ಜಿ ಬೇರೆ ಕಡೆ ಟರ್ನ್ ಮಾಡಿಕೊಂಡು ಅಥವಾ ನಿಮ್ಮ ಆಲೋಚನೆಗಳನ್ನ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಹೋದರೆ ಇನ್ನು ಮತ್ತೆ ಎಕ್ಸಾಮ್ಸ್ ಕೂಡ ಕ್ಲಿಯರ್ ಆಗಲ್ಲ. ಈಗಿರೋ ಯಾವ ನೋಟಿಫಿಕೇಶನ್ಸ್ ಇದೆ ಆ್ಯಂಡ್ ನೆಕ್ಸ್ಟ್ ಯಾವ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಇದೆ ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ಮುಗ್ದೋಗಿದೆ PC ಎಕ್ಸಾಮ್ ಅನ್ನೋದು, ಆಲ್ರೆಡಿ ಮುಗ್ದೋಗಿದೆ. ಆ್ಯಂಡ್ ಪ್ರೋಸೆಸ್ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ. ಆ್ಯಂಡ್ ಫಿಸಿಕಲ್ ಡೇಟ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಮಂತೆ ಆಲ್ಮೋಸ್ಟ್ ಫೈನಲಿಸ್ಟ್ ಬಿಡೋ ಎಲ್ಲ ಸಾಧ್ಯತೆಗಳು ಇದೆ. ಸೊ ಆದ್ರಿಂದನೇ ಬೇರೆ ಎಕ್ಸಾಮ್ಸಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಈ ಎಕ್ಸಾಮಲ್ಲಿ PC ಎಕ್ಸಾಮಲ್ಲಿ ಯಾರ್ದು 60 ಅಬೋವ್ ಬಂದಿದೆ ಅವರು ಫಿಸಿಕಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಫ್ಕೋರ್ಸ್ 2 to 3 ಇಯರ್ಸಿಂದ ಇದಕ್ಕೆ ಎಫರ್ಟ್ಸ್ ಹಾಕಿರ್ತೀರಾ. ಒಂದೇ ಸರಿ ಏನಾರು ಎಕ್ಸಾಮ್ ಹಾಲಿಗೆ ಹೋದಾಗ ನಾನು ಕ್ವಶನ್ ಪೇಪರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆ ಸಮಯದಲ್ಲಿ OMR ಸರಿ ಇದೆಯಾ ಅಥವಾ ಕ್ವಶನ್ ಪೇಪರ್ ಸರಿ ಇದೆಯಾ, ಕ್ವಶನ್ ಪೇಪರ್ ಸೀರೀಸ್ ಸರಿ ಇದೆಯಾ, ಅಥವಾ OMRಗೂ ಇದಕ್ಕೂ ಮ್ಯಾಚ್ ಆಗ್ತಿಲ್ಲ, ನಾನು ಬರೀತಿರೋದು ಯಾರಿಗೋ ಬರೀತಿದ್ದೀನೇನೋ, ಈ ರೀತಿ ಕನ್ಫ್ಯೂಷನ್ಸು ಕ್ರಿಯೇಟ್ ಆದಾಗ ಟೆನ್ಷನ್ ಆಗೋದು ಸಹಜನೇ. ಬಟ್ ಅದನ್ನು ಮೀರಿ ನೋಡಬೇಕಿರೋದು ನಾವು ಎಕ್ಸಾಮ್ನ ನಡೆಸೋದು ಅಷ್ಟು ಈಸಿ ಅಲ್ಲ. ನಾವು
ಒಂದು ಅಭ್ಯರ್ಥಿಯಾಗಿ ನಮ್ಮ ಹಕ್ಕುಗಳನ್ನ ಕೇಳೋದು ತಪ್ಪಿಲ್ಲ. ಬಟ್ ಸರ್ಕಾರದ ಮಟ್ಟದಲ್ಲಿ ಅಥವಾ KA ಮಟ್ಟದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಒಂದು ಎಕ್ಸಾಮ್ನ ನಡೆಸೋದು ಅಷ್ಟು ಈಸಿ ಇಲ್ಲ. ರಿಸೋರ್ಸಸ್ನ ಕಲೆ ಹಾಕೋದಾಗ್ಬೋದು ಅಥವಾ ಏನೂ ಹಗರಣಗಳಾಗ್ದಂಗೆ ಅದನ್ನು ಕಾಪಾಡಿಕೊಂಡು ಪ್ರತಿಯೊಬ್ಬರಿಗೂ ಯಾವುದೇ ಕ್ಯಾಂಡಿಡೇಟ್ಗೂ ಕೂಡ ಅನ್ಯಾಯ ಆಗಬಾರ್ದು ಅಂತಲೇ ಎಲ್ಲ ಪ್ರಾಧಿಕಾರಗಳು ಟ್ರೈ ಮಾಡುತ್ತೆ. ಅದರಲ್ಲಿ ಕೆಲವು ತಾಂತ್ರಿಕ ದೋಷಗಳು ಅಥವಾ ಡಿಲೇಯಿಂದ ಈಗ ಕ್ವಶನ್ ಪೇಪರ್ ಕೊಡೋದೆಲ್ಲ ಲೇಟ್ ಆಯ್ತಲ್ಲ, ಸೊ ಅಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಆಗುತ್ತೆ. ಬಟ್ ಅದನ್ನು ಅವರೇ ರೆಕ್ಟಿಫೈ ಮಾಡಿದ್ದಾರೆ. ಅಂದರೆ ಈಗ ಲೇಟಾಗಿ ಕ್ವಶನ್ ಪೇಪರ್ ಇಶ್ಯೂ ಮಾಡಿರೋದ್ರಿಂದ ಅವರು ಎಕ್ಸ್ಟ್ರಾ ಟೈಮ್ ಕೊಟ್ಟಿರೋದು ಈ ರೀತಿ ಆಗಿದೆ. ಬಟ್ ನಾನು ಎಲ್ಲಾನು ಸರ್ಕಾರ ಅಥವಾ KA ಎಲ್ಲಾನು ಕರೆಕ್ಟೇ ಮಾಡುತ್ತೆ 100% ಶ್ಯೂರ್ ಅಂತ ನಾನು ಇಲ್ಲಿ ಹೇಳ್ತಿಲ್ಲ. ಬಟ್ 99% ಚೆನ್ನಾಗೇ ನಡೀಲಿಕ್ಕೆ ಅಂದರೆ ಎಕ್ಸಾಮ್ಸ್ನ ಕ್ರೆಡಿಬಿಲಿಟಿ ಕಾಪಾಡಲಿಕ್ಕೆ ಟ್ರೈ ಮಾಡುತ್ತೆ ಅಲ್ವಾ ಎಲ್ಲ ಪ್ರಾಧಿಕಾರಗಳು ಅಷ್ಟೇ. ಸೊ ಈಗ ಕ್ಯಾಂಡಿಡೇಟ್ಸ್ ಅಥವಾ ಆಸ್ಪಿರೆಂಟ್ಸ್ ಮಾಡಬೇಕಿರೋದು ಏನಂದರೆ ಯಾವುದಕ್ಕೂ ಕಿವಿ ಕೊಡ್ದಂಗೆ ನಿಜವಾಗ್ಲೂ ಎಕ್ಸಾಮ್ ನಡೆಯುವಂಥದ್ದು ತುಂಬ 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 ಕಡಿಮೆ ಸಾಧ್ಯತೆಗಳಿದೆ. ದಯವಿಟ್ಟು ಇದನ್ನ ಯಾರು ಸೀರಿಯಸ್ ಆಗಿ ತಗೋಬೇಡಿ. ಆ್ಯಂಡ್ ಬೇರೆ ಎಕ್ಸಾಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅದೇ ಸಿಲೆಬಸ್ಸೇ ಇರುತ್ತೆ ಆಲ್ಮೋಸ್ಟು. ಈಗ ಕೋರ್ ಸಬ್ಜೆಕ್ಟ್ಸ್ ಎಲ್ಲ ಒಂದೇ ಇರುತ್ತೆ ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಕೆಲವು ಎಕ್ಸಾಮ್ಸಿಗೆ. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಇವಾಗ ಏನಾದರೂ 60 ಬಿಲೋ ಆ ರೀತಿ ಬಂದಿರೋರು ಯಾರಾದರೂ ಇದ್ದರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ. ಯಾವುದೇ ನ್ಯೂಸ್ ಆದ್ರೂ ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಆಗೋವರೆಗೂ ಯಾವುದನ್ನು ನಂಬೇಡಿ. ಈಗ ಆಗುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲೇ ತುಂಬ ದಿನಗಳು ನಮ್ಮ ಲೈಫಲ್ಲಿ ಕಳೆದೋಗುತ್ತೆ. ಅದ್ರ ಬದಲು ಪ್ರಿಪ್ರೇಷನಲ್ಲಿ ಇದ್ದರೆ ನೀವು ಆದರೆ ಇನ್ನೊಂದು ಎಕ್ಸಾಮ್ ಬರೀತೀರಾ, ಇಲ್ಲಾಂದರೆ ನೆಕ್ಸ್ಟ್ ಎಕ್ಸಾಮ್ಸಿಗೆ ಆ ನಾಲೆಜ್ ಯೂಸ್ ಆಗುತ್ತೆ. ಇಷ್ಟು ಬಿಟ್ಟರೆ ಬೇರೆ ಏನೂ ಆಗಲ್ಲ ಅಲ್ವಾ. ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಮ್ಮ ಕೈಲಿ ಏನೇನು ಚೇಂಜ್ ಮಾಡಲಿಕ್ಕಾಗುತ್ತೆ ಅಥವಾ ನಮ್ಮ ಕೈಲಿ ಎಷ್ಟಿದೆ ಅಷ್ಟನ್ನು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ. ಅಂದರೆ ನಮ್ಮ ಮಟ್ಟದಲ್ಲಿ ಏನೇನು ಮಾಡ್ಬೋದು, ಬಿಹೈಂಡ್ ಅವರ್ ಹ್ಯಾಂಡ್ಸ್ ಏನು ನಾವೇನು ಮಾಡೋಕ್ಕಾಗಲ್ಲ. ಅಂದರೆ ಸರ್ಕಾರದ ಮಟ್ಟದಲ್ಲಿ ಡಿಸಿಷನ್ಸ್ ತೊಗೊಳ್ಳೋಕ್ಕೆ ನಮಗೆ ಅರ್ಹತೆ ಇಲ್ಲ. ಲೈಕ್ ಅಥಾರಿಟೀಸ್ ಇಲ್ಲ, ಅರ್ಹತೆ ಅಂತಲ್ಲ, ಅಥಾರಿಟೀಸ್ ಇಲ್ಲ. ಸೊ ನಮ್ಮ ಕೈಲಿ ಏನಿದೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡೋದು, ಎಕ್ಸಾಮ್ ಚೆನ್ನಾಗಿ ಕೊಡೋದು ಆ್ಯಂಡ್ ನಮ್ಗೆ ಏನಾದರೂ ಜೆನ್ಯೂನ್ ಅನ್ಯಾಯ ಆಗಿದ್ರೆ ಅದನ್ನು ಕರೆಕ್ಟ್ ವೇಯಲ್ಲಿ ಕಂಪ್ಲೇಂಟ್ ಮಾಡೋದು, ಕರೆಕ್ಟ್ ಪರ್ಸನ್ಸಿಗೆ ಕಂಪ್ಲೇಂಟ್ ಮಾಡೋದು ಅಥವಾ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಮಾಡೋದು, ಇಷ್ಟು ನಮ್ಮ ಕೈಲಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು ಸೋ ಮಚ್.